ಮಂಜುನಾಥ್ ನೇತೃತ್ವದಲ್ಲಿ ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಸ್ಪರ್ಧೆ ಮಾಡಿದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಜಿಲ್ಲೆಯ ಮತದಾರರ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಾವು ದಿಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಹೇಳಿ ಬಂದ್ರು. ಮತ್ತು ಈಗೇನು ಕುಟುಂಬ ರಾಜಕಾರಣ ಅಂದ್ರೆ ಅವ್ರು ಯಾರು ಬಿಜೆಪಿ ಬಾವುಟ ಹಿಡಿದಿಲ್ಲ, ಹೋರಾಟ ಮಾಡಿಲ್ಲ. ನಾವು ಹೇಳ್ತಾ ಇರೋದು ಅಭ್ಯರ್ಥಿ ಘೋಷಣೆ ಆಗಿದೆ, ಇದನ್ನು ಬದಲಾವಣೆ ಮಾಡಲೇಬೇಕು. ಬದಲಾವಣೆ ಮಾಡಿದ್ರೆ ಮತ್ತೆ ನಾವೆಲ್ಲ ಸಭೆ ಸೇರಿ ಅದು ಸೂಕ್ತವಾದ ನಾವು ಹೇಳೋದು ಸಾಮಾನ್ಯ ಕಾರ್ಯಕರ್ತರು ರವಿಕುಮಾರ್ ಕೇಳಿದ್ವಿ ನಿಜ, ಅದು ಒಬ್ಬ ಇವ್ರು ಮಹಿಳೆಗೆ ಕೊಡ್ಬೇಕಂತಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ, ನಾವೆಲ್ಲ ಹೋರಾಟ ಮಾಡಿ ತನು ಮನ ಧನ ಎಲ್ಲವೂ ಹಾಕಿ ಗೆಲ್ಸೇ ಮಾಡ್ತೀವಿ ಅಂತೇಳಿ ನಮ್ಮ ನಾಯಕರಿಗೆ ಭರವಸೆ ಕೊಡ್ತೀವಿ. ಅಭ್ಯರ್ಥಿ ಇನ್ನೂ ಘೋಷಣೆ ಆಗಲೇಬೇಕು, ಹಿಂದೆ ಆಗಿದೆ, ಇವತ್ತು ಬದಲಾವಣೆ ಆಗಲೇಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತೆ, ಎಲ್ಲ ಹಂತದ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಮ್ಮ ನಾಯಕರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ. ನೋಡ ಮತ್ತೆ ಸಭೆ ಸೇರ್ತೀವಿ, ಸಭೆ ಸೇರಿ ನಿರ್ಧಾರ ಮಾಡ್ತೀವಿ. ಮೊದಲು ಏನಾಗಿದೆ, ಅವರ ವಿರುದ್ಧವಾಗಿ ಸಮೀಕ್ಷೆಗಳು ಬಂದಿದ್ದು, ಏನು ಸಂಸದರು ಮತ್ತು ಅವರ ಕುಟುಂಬ ಸದಸ್ಯರು ಎಲ್ಲ ಸರ್ವೆ ರಿಪೋರ್ಟ್ ಇದೆ. ಒಂದು, ಈ ಜಿಲ್ಲೆಗೆ ವಿಶೇಷವಾದ ಯೋಜನೆ ತಂದಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಮತ್ತು ಸೇವೆನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶೂನ್ಯ. ಅವ್ರೇನು ಸಂಘಟನೆ ಮಾಡಿ ಕಾಂಗ್ರೆಸ್ ಓಟ್ ಹಾಕಿ MP ಆದ್ಮೇಲೆ ಅವ್ರಿಗೆ BJP ಓಟ್ ಹಾಕಿದ್ರು. ಹಾಗಾಗಿ ಅವ್ರು ಹೇಳಿದನು, ನನ್ನ ಬಿಟ್ಟರೆ ದಾವಣಗೆರೆ ಜಿಲ್ಲೆಯಲ್ಲಿ BJP ಗಂಡಸರು ಯಾರೂ ಇಲ್ಲ, ಶಾಮನೂರು ವಿರುದ್ಧ ನಮ್ಮನ್ನು ಬಿಟ್ಟು ಹೋರಾಟ ಮಾಡಿ ಅಂತ ಅವರನ್ನು ಅವರೇ ವೈಭವೀಕರಿಸಿದ್ರು. ಅವ್ರಿಗೆ ಏನಾದರೂ ಗೌರವ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಘೋಷಣೆ ಆಗಿದೆ, ನಿಮ್ಮ ಕುಟುಂಬಕ್ಕೆ ಸ್ವಯಂ ಪ್ರೇರಣೆಯಿಂದ ನಮಗೆ B ಫಾರಂ ಬೇಡ, ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ರಿ, ಗೆಲ್ಸಿ ಮಾಡ್ತೀವಿ ಅಂತೇಳಿ ಅವರೇ ತ್ಯಾಗ ಮಾಡ್ಬೇಕಾಯ್ತು. ಬಂಡ ತಂದು ನನಗೆ ಕೊಡ್ರಿ, ಕುಟುಂಬಕ್ಕೆ ಕೊಡ್ರಿ. ಯಾವ ನ್ಯಾಯ ಸ್ವಾಮಿ ಇದು? ಇದೇನು ಕುಟುಂಬ ರಾಜಕಾರಣದ? ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಹೋರಾಟ ಮಾಡಿ ಕೊಡಲಿ, ಬೇಡದಲ್ಲ. ಹೋರಾಟ ಏನಿದೆ, BJP ಕೊಡುಗೆನೂ ಇಲ್ಲ. ನಮ್ಮನ್ನೆಲ್ಲ ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಹರಪನಹಳ್ಳಿ, ಹೊನ್ನಾಳಿ, ದಾವಣಗೆರೆ, ಉತ್ತರ, ದಕ್ಷಿಣ, ಮಾಯಕೊಂಡ, ಚನ್ನಗಿರಿ, ಆಡಳಿ ಪಂಡಿಗೆ ಏನೋ ಮಾಡಿ ಎಲ್ಲ ಗೊತ್ತಿದೆ. ಮಲ್ಲಿಕಾರ್ಜುನ್ ಗೆಲ್ತಿದ್ರು, ಅವರು ಟಿಕೆಟ್ ಕೊಡೋದು ನೋಡ್ಕೊಂಡ್ರು. ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಾರ್ದು, ನಾನು ಮಾತ್ರ ಸದ್ದಾಂ ಹುಸೇನ್ ಆಗಿರ್ಬೇಕಂತೇಳಿ ಈ ರೀತಿ ಪಿತೂರಿ ಮಾಡಿ ನಮ್ಮನ್ನೆಲ್ಲ ಸೋಚಿದ್ರು. ಅವರೊಂದು ರೀತಿ ಸದ್ದಾಂ ಹುಸೇನ್ ಅಂತ ಆಗ್ತಿದ್ದಾರೆ ಜಿಲ್ಲೆಯ ಜನರಿಗೆ. ಕಾರ್ಯಕರ್ತರು ಕೇಳ್ತಾರೆ, ಏನು ಮಾಡೋಣ? ನಾವು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೋಸ್ಕರ ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತೇಳಿ ನಾಯಕರಿಗೆ ಮನವರಿಕೆ ಮಾಡ್ತಾರೆ. ಈ ಮ್ಯಾಚ್ ಫಿಕ್ಸಿಂಗ್ ನಮ್ದಲ್ಲ, ಅವ್ರದ್ದು ಮ್ಯಾಚ್ ಫಿಕ್ಸಿಂಗ್ ಅವ್ರದ್ದು. ಹಾಗಾಗಿ ಬೇರೆಯವ್ರ ಮೇಲೆ ಅಪ್ರಚಾರ ಮಾಡ್ತಾರೆ. ಈ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಮತ್ತಾರಿಗೆ ಗೊತ್ತಿದೆ. ಒಬ್ಬ ಸಾಮಾನ್ಯ ಮಹಿಳೆ ಕೊಡ್ಲಿ, ಮಹಿಳೆ ಕೊಡ್ಬೇಕಾದ್ರೆ ಸಾಮಾನ್ಯ ಮಹಿಳೆ ಕೊಡ್ಲಿ, ಇವರು ತ್ಯಾಗ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಬದಲಾವಣೆ ಮಾಡಿದ್ರೆ ಏನು ಸರ್? ಈಗ ಅದೇ ಕಾರ್ಯಕರ್ತರು ಮುಖಂಡರು ಮತದಾರರ ವಿರುದ್ಧ ಇದೆಯಲ್ಲ, ನಾವು ಹೆಂಗೆ ಒಪ್ಕೋಬೇಕು? ನಮ್ಮ ವಿರುದ್ಧ ಪಿತೂರಿ ಮಾಡಿ ಇವ್ರು ಹೇಳ್ತಾರೆ, ದಾವಣಗೆರೆ ಜಿಲ್ಲೆಯಲ್ಲಿ BJP ಕೊಟ್ಟು ಬೆಳೆಸಿದ್ದು ನಾವು, ಎಲ್ಲರ ಗೆಲ್ಸಿದ್ದು ನಾವು ಅಂತ ಹೇಳ್ತಾರೆ. ಈ ಬಾರಿ ಸೋಲಿಗೆ ನೈತಿಕ ಹೊಣೆ ಓಡ್ತೀರಾ? ನನ್ನ 23ಕ್ಕೆ ಇವರೇ ಸೋಲಿ ಕಾರಣ ಆಗಿರೆ. ಗೆಲ್ಸಿರಂದ್ರೆ ಸೋಲಿ ನಮ್ಮನ್ನು ಇವರೇ ಸೋಲ್ಸಿರಿ, ಸೋಲಿ ಇವರೇ ಕಾರಣ ಅಂತ ಹೇಳಿ ಘಂಟಾಘೋಷ ಹೇಳ್ತೀವಿ. ಅಭ್ಯರ್ಥಿ ಬದಲಾವಣೆ ಮಾಡಲೇಬೇಕು. ನೋಡ ಕಾದ್ ನೋಡೋದು ಹೋರಾಟ ಯಾರು ಬಂಡಾಯ ಬದಲಾವಣೆ ಚರ್ಚೆ ಮಾಡ್ತೀವಿ, ಕಾಯ್ತೀವಿ. ನಮ್ಮ ನಾಯಕರಿಗೆ ವಿನಂತಿ ಮಾಡ್ತೀವಿ. ಓಕೆ ಸರ್.